ಫ್ರೆಂಡ್ಸ್, IB ಅಥವಾ ಗುಪ್ತಚರ ಇಲಾಖೆಯಲ್ಲಿ ಸೆಕ್ಯೂರಿಟಿ ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ. ಈ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ್ಯಾವ ದಾಖಲಾತಿಗಳನ್ನು ಹೊಂದಿರಬೇಕಂತ ನೋಡೋಣ ಬನ್ನಿ. ಇದು ನಾವು ಅಪ್ಲೈ ಮಾಡಬೇಕಂತಂದರೆ ಈ ದಾಖಲಾತಿಗಳನ್ನ ಇಟ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಅದು ಯಾವುದಪ್ಪ ಅಂತಂದರೆ ಆಕ್ಟಿವ್ ಮೊಬೈಲ್ ನಂಬರ್ ಇರಬೇಕು, ಒಂದು ದಾಖಲಾತಿ. ನೆಕ್ಸ್ಟು ಇಮೇಲ್ ID ಇರಬೇಕಾಗುತ್ತೆ. ಸೆಕೆಂಡ್, ಥರ್ಡ್ ಒನ್ ಬಂದು ಲೇಟೆಸ್ಟ್ ಫೋಟೋ ಆಗಿರಬೇಕು. ಅದ್ರದ್ದು ಫೋಟೋ ಸೈಜ್ ಬಂದ್ಬಿಟ್ಟು 100 KB to 200 KB ಇರಬೇಕಾಗುತ್ತೆ. ಕಲರ್ ಫೋಟೋ ಆಗಿರಬೇಕಾಗುತ್ತೆ. ಅದ್ರದ್ದು ಸೈಜ್ ಬಂದು 35 mm to 45 mm ಆಗಬೇಕಾಗುತ್ತೆ. 12 ವಾರಕ್ಕಿಂತ ಹಳೆ ಫೋಟೋ ಆಗಿರಬಾರ್ದು, ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರಬಾರ್ದು. ಅದರಲ್ಲಿ ಫೇಸು 70 to 80% ಫೇಸ್ ನಮ್ದು ಇರಬೇಕಾಗುತ್ತೆ. ಅದನ್ನು ಫೋಟೋ ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈ ದಾಖಲಾತಿಗಳನ್ನ ಹೊಂದಿರಬೇಕಾಗುತ್ತೆ. ನೆಕ್ಸ್ಟು ಸೈನ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಸೈನ್ದು ಸೈಜ್ ಬಂದ್ಬಿಟ್ಟು 80 to 150 KB ಆಗಿರಬೇಕಾಗುತ್ತೆ. ವೈಟ್ ಪೇಪರಲ್ಲಿ ಬ್ಲ್ಯಾಕ್ ಇಂಕಲ್ಲಿ ಸೈನ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಸೈನ್ ಎಲ್ಲದೂ ಸಹ ಸ್ಮಾಲ್ ಲೆಟ್ರಲ್ಲಿ ಇರಬೇಕು. ಸ್ಮಾಲ್ ಲೆಟರ್ ವಿತ್ ರನ್ನಿಂಗ್ ಲೆಟರ್ ಆಗಿರಬೇಕು. ರನ್ನಿಂಗ್ ಲೆಟರ್ ಅಂತಂತಂದರೆ ಬಿಡಿಸಿ ಬರೀಬಾರ್ದು, ಅದನ್ನು ಜಾಯಿನ್ ಮಾಡಿ ಬರೆದಿರಬೇಕಾಗುತ್ತೆ. ನೆಕ್ಸ್ಟ್ ಬಂದು ವಾಸಸ್ಥಳ ದೃಢೀಕರಣ ಪತ್ರ ಹೊಂದಿರಬೇಕಾಗುತ್ತೆ. ಈ ಎಲ್ಲ ದಾಖಲಾತಿಗಳನ್ನು ನಾವು ಇಟ್ಕೊಂಡು ಈ ಅಪ್ಲಿಕೇಶನ್ನ ನಾವು ಅಪ್ಲೈ ಮಾಡಬಹುದು. ಅಪ್ಲೈ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಓಪನ್ ಮಾಡ್ಕೊಳ್ಳಿ. ಗೂಗಲ್ ಆ್ಯಪಲ್ಲಿ IBSA ಫಾರ್ಮೆಟ್ನ ಫಿಲಪ್ ಅಂತ ಟೈಪ್ ಮಾಡಿ, ಅದರಲ್ಲಿ ಬರುವಂತಹ ಮೊದಲ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ರಿಜಿಸ್ಟ್ರ್ ಮೇಲೆ ಕ್ಲಿಕ್ ಮಾಡಿ. ನಂತರ ರಿಜಿಸ್ಟ್ರಲ್ಲಿ ನಿಮ್ಮ ಹೆಸರನ್ನ 10th ಯಾವ ರೀತಿ ಇರುತ್ತೆ ಅದನ್ನು ಟೈಪ್ ಮಾಡಿ. ನಂತರ ನಿಮ್ಮ ಮೊಬೈಲ್ನ ನಮ್ಮ ಮೊಬೈಲ್ ಹೆಸರು ಟೈಪ್ ಮಾಡಿ. ನಂತರ ಮೊಬೈಲ್ ನಂಬರ್ನ ಟೈಪ್ ಮಾಡಿ. ಮೊಬೈಲ್ ನಂಬರ್ನ ಕನ್ಫರ್ಮ್ ಕೊಡಿ ಒಂದ್ಸಲ. ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇದ್ದರೆ ಅದನ್ನು ಸಹ ಕೊಡಿ. ನಂತರ ಇಮೇಲ್ ಅಡ್ರೆಸ್ನ ಟೈಪ್ ಮಾಡಿ. ಕನ್ಫರ್ಮ್ ಇಮೇಲ್ ಅಡ್ರೆಸ್ನ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವುದು ಯಾವುದು ಕರ್ನಾಟಕ ಸ್ಟೇಟ್ ಬರ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಯಾವುದಾಗಿರುತ್ತೆ ಅದು ಜನರಲ್ ಆಗಿದ್ದರೆ ಜನರಲ್ಲು, ಇನ್ನು SC ಬಂದರೆ SC, ST ಬಂದರೆ ST ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪೋಸ್ಟ್ ನೇಮ್ ಇರೋದೇ ಒಂದು, ಅದು ಸೆಕ್ಯೂರಿಟಿ ಅಸಿಸ್ಟೆಂಟು ಒಂದೇ ಆಪ್ಷನ್ನು. ಪೋಸ್ಟ್ ಕೋಡ್ ಅದು. ನೆಕ್ಸ್ಟು ಕ್ಯಾಪ್ಚನ್ ಬರುತ್ತೆ, ಆ ಕ್ಯಾಪ್ಚನ್ನ ಎಂಟ್ರಿ ಮಾಡ್ಕೊಳ್ಳಿ. ಒಂದು OTP ಕೊಡಿ. OTP ಬರುತ್ತೆ, ಕ್ಯಾಪ್ಚನ್ನ ಎಂಟ್ರಿ ಮಾಡಿ. ನಂತರ OTP ಎಂಟ್ರಿ ಮಾಡುತ್ತೆ, ಎಂಟ್ರಿ ಮಾಡ್ಕೊಳ್ಳಿ. OTP ಬಂದಿರೋಂಥದ್ದನ್ನ ಮೊಬೈಲಲ್ಲಿ ಬರುವಂತಹ OTPನ ಎಂಟ್ರಿ ಮಾಡಿ. ನಂತರ ಇಮೇಲ್ IDಯಲ್ಲಿ ಬರುವಂತಹ OTPನ ಎಂಟ್ರಿ ಮಾಡಿ, ವ್ಯಾಲಿಡೇಟ್ ಕೊಡಿ. ವ್ಯಾಲಿಡೇಟ್ ಕೊಡಿ. ಈ ಮೊಬೈಲಲ್ಲಿ ಬಂದಿರೋಂಥ ಎಂಟರ್ ಮಾಡ್ಕೊಂಡು OTPನ ವ್ಯಾಲಿಡೇಟ್ ಅಂತ ಕೊಡಿ. ಐ ಅಗ್ರಿ ಅಂತ ಮಾಡಿ. ಅಲ್ಲಿ ಬರುವಂತಹ ಕ್ಯಾಪ್ಚನ್ನ ಮತ್ತೆ ಎಂಟ್ರಿ ಮಾಡಿ ರೀವೆರಿಫೈ ಮಾಡ್ಕೊಳ್ಳಿ. ನಂತರ ಅಲ್ಲಿ ಬರುವಂಥ ಹೆಸರು, ಮೊಬೈಲ್ ನಂಬರು, ಇಮೇಲ್ ID, ಸ್ಟೇಟ್, ಸಿಟಿ, ಕೆಟಗರಿ ಎಲ್ಲದಕ್ಕೂ ಸರಿಯಾಗಿದೆ ನೋಡಿ ಕ್ಲಿಕ್ ಮಾಡಿಕೊಂಡು ನಂತರ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ನಂತರ ಓಕೆ ಕೊಡಿ, ಕ್ಲೋಸ್ ಮಾಡಿ. ಆಮೇಲೆ ಕ್ಲಿಕ್ ಮಾಡಿ ಗೋ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಓಪನ್ ಆಗುತ್ತೆ. ಅದರಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ್ ಆರ್ ಫೀಮೇಲ್. ಅಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬರುತ್ತೆ, ಅದರಲ್ಲಿ ಡೇಟ್ ಆಫ್ ಬರ್ತು, ನೆಕ್ಸ್ಟು ನ್ಯಾಷನಾಲಿಟಿ ಮಾಡಿ. ನಂತರ ಡೊಮಿಸೈಲ್ ಸರ್ಟಿಫಿಕೇಟ್, ನಂತರ ಜೆಂಡರ್ ಫಸ್ಟ್ ಜೆಂಡರ್ ಬರುತ್ತೆ.
ನಂತರ ಆಮೇಲೆ ಅವ್ರದ್ದು ಏಜ್ ಬರುತ್ತೆ, ಡೊಮಿಸೈಲ್ ಸರ್ಟಿಫಿಕೇಟ್ ಮೇಲೆ ಸೆಲೆಕ್ಟ್ ಮಾಡಿ. ನಂತರ ಡೊಮಿಸೈಲ್ ಸರ್ಟಿಫಿಕೇಟು, ನಂತರ ಭಾಷೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಫಾದರ್ಸ್ ನೇಮ್ ಬರುತ್ತೆ, ಪರ್ಸ್ನಲ್ಸ್ ಡೀಟೇಲ್ಸ್ ಬರುತ್ತೆ. ಫಸ್ಟು ನಮ್ಮದು ಭಾಷೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪರ್ಸ್ನಲ್ ಡೀಟೇಲ್ಸಲ್ಲಿ ಅವ್ರ ನೇಮು, ಫಾದರ್ಸ್ ನೇಮು, ಅವ್ರ ಮದರ್ಸ್ ನೇಮ್, ಮದರ್ಸ್ ನೇಮ್, ಮ್ಯಾರಿಟಲ್ ಸ್ಟೇಟಸ್, ಮ್ಯಾರಿಡ್ ಆದರೆ ಮ್ಯಾರಿಡ್, ಅನ್ಮ್ಯಾರಿಡ್ ಆದರೆ ಅನ್ಮ್ಯಾರಿಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಲಿಜಿಯನ್, ನೆಕ್ಸ್ಟ್ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್. ಇನ್ನು ಪ್ರಿಫರ್ ಬರುತ್ತೆ, ಅದು ಯಾವುದು ನೀವು ಸ್ಟೇಟ್ ಎಕ್ಸಾಮ್ ಬರೆಯೋದಕ್ಕೆ ಯಾವ ಸೆಲೆಕ್ಟ್ ಮಾಡ್ಕೊಳ್ತೀರಾ, 5 ಪ್ಲೇಸ್ ಕೊಟ್ಟಿರುತ್ತೆ, ಸ್ಟೇಟ್ ಮತ್ತು ಸಿಟಿ ಬರುತ್ತೆ, ಅದನ್ನು ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮೊದಲು ಬೆಂಗಳೂರು ಕೊಟ್ಟಿದ್ದೀನಿ, ನಂತರ ಮೈಸೂರು ಕೊಟ್ಟಿದ್ದೀನಿ. ನಿಮ್ಗೆ ಯಾವ್ದು ಹತ್ರ ಆಗುತ್ತೆ, ಯಾವ ಪ್ಲೇಸ್ ಬರುತ್ತೆ ಅದರಲ್ಲಿ ನೀವು ಸ್ಟೇಟ್ ಮತ್ತು ಸಿಟಿ ಕೊಟ್ಟು 5 ಪ್ಲೇಸ್ಗೆ ನಾವು ಸೆಲೆಕ್ಟ್ ಮಾಡ್ಕೊಬೋದಾಗುತ್ತೆ. ಆ ರೀತಿ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟ್ ನೀವು IB ಏನಾದರೂ ಕೆಲಸ ಮಾಡ್ತಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಮೈ ಅಡ್ರೆಸ್ಸಸ್ನ ನೀವು ಕೊಡಿ. ಅಡ್ರೆಸ್ ಇರೋದು ಯಾವುದು ಪರ್ಮನೆಂಟ್ ಅಡ್ರೆಸ್ ಇದ್ದರೆ ಅದಕ್ಕೆ ಕೊಡಿ, ಇಲ್ಲ ಅಡ್ರೆಸ್ಸು ನಿಮ್ದು ಇದಿತ್ತು ಅಂತಂದರೆ ಬೇರೆ ಮಾಡ್ಕೊಳ್ಳಿ. ಅಡ್ರೆಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಡ್ರೆಸ್ಸಲ್ಲಿ ನೀವು ಪರ್ಮನೆಂಟ್ ಅಡ್ರೆಸ್ ಇದ್ದರೆ ಸೇಮ್ ಹಾಕಿ, ಇಲ್ಲ ಅಂತಂದರೆ ಸಪ್ರೇಟ್ ಇದ್ದರೆ ಎಂಟ್ರಿ ಮಾಡಿ ಸೇವ್ ಅಂತ ಕೊಡಿ. ಪಿನ್ ಕೋಡ್ ಹಾಕಿ. ನೆಕ್ಸ್ಟು ಪರ್ಮನೆಂಟ್ ಇದ್ದರೆ ಸೇಮ್ ಅಂತ ಕೊಡಿ, ಎರಡೂ ಸೇಮ್ ಕೊಡಿ. ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಇವಾಗಿರೋ ಅಡ್ರೆಸ್ಸು ಸೇಮ್ ಇದ್ದರೆ ಸೇಮ್ ಅಂತ ಕೊಡಿ, ಇಲ್ಲ ಅಂತ ಪರ್ಮನೆಂಟ್ ಅಡ್ರೆಸ್ ಇದು ಮಾಡ್ಕೊಳ್ಳಿ. ಇವಾಗಿರೋದನ್ನ ಮತ್ತೆ ಎಂಟ್ರಿ ಮಾಡಿ ನೆಕ್ಸ್ಟ್ ಕ್ಲಿಕ್ ಅಂತ ಮಾಡಿ. ನೆಕ್ಸ್ಟು ಮಾರ್ಕ್ಸ್ ಕಾರ್ಡ್, 10th ಮಾರ್ಕ್ಸ್ಗಳ ಡೀಟೇಲ್ಸ್ ಹಾಕಿ. 10th ಮಾರ್ಕ್ಸ್ ಕಾರ್ಡಲ್ಲಿ ಬೋರ್ಡ್ ಯಾವುದು ನಮ್ಮದು ಅದನ್ನು ಹಾಕಿ. ಪಾಸಿಂಗ್ ಇಯರ್ ಮತ್ತು ಮಂತ್ ಹಾಕಿ. ನೆಕ್ಸ್ಟು ಸ್ಕೂಲ್ ನೇಮ್ ಹಾಕಿ. ನೆಕ್ಸ್ಟ್ ಸಬ್ಜೆಕ್ಟ್ ಯಾವ್ದ್ಯಾವ್ದು ಓದಿರ್ತೀರ ನೀವು, ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಅದನ್ನು ಹಾಕಿ. ನೆಕ್ಸ್ಟ್ ಕ್ವಾಲಿಫೈಡ್ಗೆ ನೀವು ಎಸ್ ಇದು ಅಂತ ಪಾಸ್ ಅಂತ ಕೊಡಿ. ನೆಕ್ಸ್ಟು ಪರ್ಸಂಟೇಜು ನೀವು ಆ್ಯಡ್ ಮಾಡಿ, ಪರ್ಸಂಟೇಜ್ ಇದ್ದರೆ, ಇಲ್ಲಾಂದರೆ CGPA ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. SLC ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡಿ. ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ಗೆ ಇರುತ್ತೆ, ಅದರಲ್ಲಿ ನೀವು ಎಂಟರ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಬಂದಿರುತ್ತೆ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ, ಅದೇ ಬರುತ್ತೆ. ನಂತರ ಪರ್ಸಂಟೇಜ್ ಅದೇ ತಗೊಳುತ್ತೆ. ನೆಕ್ಸ್ಟು ಏನಾದರೂ ಕ್ವಾಲಿಫಿಕೇಷನ್ ನಿಮ್ಮದು PU ಆಗಿದ್ದರೆ PU ಮತ್ತು ಡಿಗ್ರಿ ಎಂಟ್ರಿ ಮಾಡೋಂಗಿದ್ರೆ ನೀವು ಮಾಡಿ, ಇಲ್ಲ ಅಂತಂದರೆ ಹಂಗೆ ಬ್ಲ್ಯಾಂಕ್ ಬಿಡಿ. ನೆಕ್ಸ್ಟ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಇಂಟೆಲಿಜೆನ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನೆಕ್ಸ್ಟು ಇಂಗ್ಲೀಷ್, ಹಿಂದಿ, ಕನ್ನಡ ಬಿಟ್ಟು ಬೇರೆ ಭಾಷೆ ಯಾವುದಾದ್ರೂ ಬಂದರೆ ಅದನ್ನು ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ನೆಕ್ಸ್ಟ್ ಸೇವ್ ಮತ್ತು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರೋಂಥ ಫೋಟೋನ ಅಪ್ಲೋಡ್ ಮಾಡಿ. ಇದೇ ಟೈಮಲ್ಲಿ ಫೋಟೋ, ಸೈನ್ ಮತ್ತು ಡೊಮಿಸೈಲ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊದಲೇ ಇದಕ್ಕೆ ನಾವು ಮಾಡಬೇಕಂತಂದರೆ ಎಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಮೊದಲು ಇಲ್ಲಿ ನಾನು ಫೋಟೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫೋಟೋ ನೋಡ್ಕೊಳ್ಳಿ ಮೊದಲು, ಅದು ಫೋಟೋ ಸೈಜ್ ಕರೆಕ್ಟಾಗಿದೆಯಾ, ಅದು ಯಾವ ಇದರಲ್ಲಿದೆ ಅಂತೆಲ್ಲ ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ. ನಂತರ ಸೈನ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೈನು ಸಹ ಈ ಟೈಮಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊದಲೇ ಇದಕ್ಕೆಲ್ಲ ಸ್ಕ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ.
ಸಿಗ್ನೇಚರ್ ಸೈನ್ ತೊಗೊಬೇಕು. ನೆಕ್ಸ್ಟು ನಾನು ಸೈನ್ನ ಮೊದಲೇ ಹೇಳ್ದಂಗೆ ಅದನ್ನು ಎಲ್ಲ ಸ್ಮಾಲ್ ಲೆಟ್ರಲ್ಲಿ ವಿತ್ ಬರೆದಿರಬೇಕಾಗುತ್ತೆ. ರನ್ನಿಂಗ್ ಲೆಟ್ರಲ್ಲಿ ಇರಬೇಕು ಸೈನು. ಸೈನ್ ಆಗಿದೆ. ನೆಕ್ಸ್ಟ್ ಡೊಮಿಸೈಲ್ ಸರ್ಟಿಫಿಕೇಟ್, ಈ ರೀತಿ ಸೈನ್ ಆಗಿರಬೇಕು, ರನ್ನಿಂಗ್ ಲೆಟ್ರಲ್ಲಿರಬೇಕು. ನೆಕ್ಸ್ಟ್ ಡೊಮಿಸೈಲ್ ಸರ್ಟಿಫಿಕೇಟು. ನೆಕ್ಸ್ಟ್ ನಂದು ಇಲ್ಲಿ ಡೊಮಿಸೈಲ್ ಸರ್ಟಿಫಿಕೇಟ್ ಇಲ್ಲ, ಹಂಗಾಗಿ ನಾನು ಫೋಟೋನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಡೊಮಿಸೈಲ್ ಸರ್ಟಿಫಿಕೇಟ್ ವಾಸಸ್ಥಳ ದೃಢೀಕರಣ ಪತ್ರನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಅಪ್ಲಿಕೇಶನು. ನೆಕ್ಸ್ಟು ಪೇಮೆಂಟ್ ಡೀಟೈಲು. ಪೇಮೆಂಟ್ ಮೋಡು ಆನ್ಲೈನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಟಿಕ್ ಮಾಡ್ಕೊಳ್ಳಿ. ಎಲ್ಲದ್ರ ಮೇಲೂ ಕ್ಲಿಕ್ ಮಾಡ್ತಾ ಹೋಗಿ. ನೀವು ಟಿಕ್ ಮಾಡ್ತಾ ಹೋದರೆ ಬರುವಂಥ ಕ್ಯಾಪ್ಚನ ನೆಕ್ಸ್ಟು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ. ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ನು. ನೆಟ್ ಬ್ಯಾಂಕಿಂಗ್ ಇರುತ್ತೆ, UPI ಇರುತ್ತೆ, ಇಲ್ಲ ಕಾರ್ಡ್ ಪೇಮೆಂಟ್ ಇರುತ್ತೆ. ಅದನ್ನು ಈ ರೀತಿ ಸಬ್ಮಿಟ್ ಮಾಡಿದ್ರೆ, ಈ ರೀತಿ ಎಲ್ಲದನ್ನು ಸಹ ಕೊಟ್ಟರೆ ಅಪ್ಲಿಕೇಶನ್ ಹಾಕೋದು ಮುಗಿಯುತ್ತೆ. ಫ್ರೆಂಡ್ಸ್, ನೀವು ಒಂದು ಸಲ ಈ ರೀತಿ ನೀವೇ ಮೊಬೈಲಲ್ಲಿ ಟ್ರೈ ಮಾಡಿ ಅಪ್ಲಿಕೇಶನ್ ಹಾಕಿ.